ಗೆಳೆಯನ ಉದ್ಯಮಕ್ಕೆ ವಿಶ್ ಮಾಡೋದಕ್ಕೆ, ಹೊಸ ಬಿಸ್ನೆಸ್ಗೆ ವಿಶ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆಯ ಆನೆ ಬಂದಿದೆ. ಅಫ್ಕೋರ್ಸ್ ನನ್ನ ಅದರ್ ದ್ಯಾನ್ ವಿನಯ್ ಗೌಡ ಅವರು ನನ್ನ ಜೊತೆ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಹೇಳಿ, ಇವತ್ತು ಚಂದನ್ ಅವರು ಹೊಸ ಹೋಟೆಲ್ ಉದ್ಘಾಟನೆ, ಸುದೀಪ್ ಸರ್ ಬಂದಿದ್ರು. ಸೊ ನಿಮ್ಮೆಲ್ಲರ ಬಿಗ್ ಬಾಸು, ಸೊ ಮಾತಾಡ್ಸಿದ್ರ, ಏನು ಹೇಳಿದ್ರು? ಜೊತೆಗೆ ಗೆಳೆಯನ ಒಂದು ಹೊಸ ಬ್ರಾಂಚ್ ಓಪನ್ ಆಗಿದೆ, ಏನು ಹೇಳ್ತೀರಿ? ಚಂದನ್ ಅವ್ರದ್ದು ಮತ್ತು ನಿಮ್ಮದು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಅಂತ? ಸುದೀಪ್ ಸರ್ ಇಲ್ಲಿ ಬಂದಿರೋದು ಇಟ್ ಶೋಸ್ ಅವ್ರ ದೊಡ್ಡತನ ತೋರಿಸುತ್ತೆ. ಆ್ಯಂಡ್ ದಟ್ ಶೋಸ್ ಹೌ ಡೌನ್ ಟು ಅರ್ತ್ ಹಿ ಈಸ್. ಆ್ಯಂಡ್ ಚಂದನ್ ಬ್ರೋ ಇಸ್ ಲೈಕ್ ಫ್ಯಾಮಿಲಿ ಟು ಮೀ. ಆ್ಯಂಡ್ ಪ್ರತಿಯೊಂದು ವೆಂಚರ್ ಮಾಡಿದಾಗ್ಲೂ ವಿ ಡಿಸ್ಕಸ್, ವಿ ಟಾಕ್. ಆ್ಯಂಡ್ ಏನೇ ಮಾಡಿದ್ರು ಐ ವಿಲ್ ಸ್ಟ್ಯಾಂಡ್ ಬೈ ಹಿಮ್ ಅಂತ ಮುಂಚೆನೂ ಹೇಳಿದ್ದೀನಿ. ಆ್ಯಂಡ್ ಸಿ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹಿಮ್. ಇದು 4ನೇ ಬ್ರಾಂಚು, ಇನ್ನು 400 ಬ್ರಾಂಚ್ ಆಗಲಿ ಅಂತ ಬಯಸ್ತೀನಿ. ಆ್ಯಂಡ್ ಅವರು ತುಂಬ ಕಷ್ಟಪಟ್ಟು ಒಂದೊಂದೇ ಬ್ರಾಂಚ್ ಓಪನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಐ ವಿಶ್ ಆಲ್ ದಿ ಸಕ್ಸಸ್ ಟು ಹಿಮ್. ಸರ್, ನೀವು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಹೇಳಿದ್ರಿ, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲಿವರೆಗೂ ಬಂತು ಅಂತ? HSR ಲೇಔಟ್ನಲ್ಲಿ ನಾನು ಮೈಕಲ್ ಒಂದು ಕೆಫೆ ಆಲ್ರೆಡಿ ಕನ್ಸ್ಟ್ರಕ್ಷನ್ನಲ್ಲಿದೆ. ಸೊ ಇಷ್ಟರಲ್ಲೇ ಲಾಂಚ್ ಆಗ್ತಿದೆ. ಆ್ಯಂಡ್ ನಾನು ಚಂದನ್ ಬ್ರೋ ಕೂಡ ವಿ ಆರ್ ಪ್ಲಾನಿಂಗ್ ಆನ್ ಸಮಥಿಂಗ್, ಕೊಲಾಬ್ರೇಟ್ ಮಾಡಿ ಏನಾದರೂ ಮಾಡೋಣ ಅನ್ಕೊತಾ ಇದ್ದೀವಿ. ಸ್ಟಿಲ್ ಟಾಕ್ಸ್. ಫುಡ್ ಅಂತ ಬಂದಾಗ ಬಿಗ್ ಬಾಸ್ ಆನೆಗೆ ಏನು ಇಷ್ಟ? ವೆಜ್ ಇಷ್ಟನಾ, ನಾನ್ ವೆಜ್ ಇಷ್ಟನಾ? ಯಾವುದು ತುಂಬ ಇಷ್ಟಪಟ್ಟು ತಿನ್ನೋದು ಅಂತ? ನನಗೆ ಮಂಡಿಪೇಟೆ ಬಿರಿಯಾನಿ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ಚಿಲ್ಲಿ ಚಿಕನ್ ಆ್ಯಂಡ್ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರತಿ ಸಲಿನೂ ಅದನ್ನೇ ಹೇಳ್ತಿದ್ದೆ ಬಿಗ್ ಬಾಸ್ ಮನೇಲಿ ಕೂಡ, ಎಲಿಮಿನೇಟ್ ಆದರೆ ಫಸ್ಟ್ ಇಲ್ಲಿ ಬಂದು ಮಂಡಿಪೇಟೆ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ. ಸೊ ಐ ಲವ್ ದಿಸ್ ಪ್ಲೇಸ್. ದೆನ್ ನೀವು ಮೊನ್ನೆ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ದಿನ ಒಬ್ಬ ಅಂಧ ಇವ್ರನ್ನ ದತ್ತಕ್ಕೆ ತಗೊಂಡ್ಕೊಂಡ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್, ಯಾಕೆ ಅವ್ರನ್ನೇ ನಿಮಗೆ ದತ್ತಕ್ಕೆ ತಗೋಬೇಕು ಅಂತ ಅನ್ನಿಸ್ತು? ಏನು ಸ್ಪೆಷಲ್ ಅಂತ? ಸಿ, ಪುನೀತ್ ಸರ್ ಬರ್ತ್ಡೇ ದಿನ ಸಾಕಷ್ಟು ಜನರು ತುಂಬ ಇದು ಮಾಡಿದ್ರು. ಬಟ್ ನನಗನ್ಸಿದ್ದೇನು ಅಂದರೆ, ಸಿ ಅಂದ್ಕೊಳ್ಬೋದು ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡ್ದ ಅಥವಾ ಮೀಡಿಯಾಗೋಸ್ಕರ ಮಾಡ್ದ ಅಂದ್ಬಿಟ್ಟು. ನಾನು ಅದು ಮೀಡಿಯಾಗೋಸ್ಕರ ಮಾಡಲಿಲ್ಲ. ಆ ಒಂದು ಪರ್ಟಿಕ್ಯುಲರ್ ಬ್ಲೈಂಡ್ ಸ್ಕೂಲ್ ಜೊತೆ ನಾನು ಒಂದು 7 ಇಯರ್ಸಿಂದ ರಿಲೇಟೆಡ್ ಆಗಿದ್ದೀನಿ. ಆ್ಯಂಡ್ ಕೈನಲ್ಲಿ ಆದಷ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸಲ ನಾನು ಮತ್ತು SMR ಅಂದ್ಬಿಟ್ಟು ನನ್ನ ಫ್ರೆಂಡ್, ಸೊ ವಿ ಥಾಟ್ 1 ವರ್ಷಕ್ಕಾಗುವಷ್ಟು ಒಂದು ಮಗುಗೆ ಎಜುಕೇಷನ್ನು ಏನೇನು ಬೇಕು, ಎಸ್, ಸೊ ಆ ರೀತಿ ಒಂದು ಸ್ಪಾನ್ಸರ್ ಮಾಡೋಣ ಅಂದ್ಬಿಟ್ಟು ಒಂದು ಮಗುನ ಸ್ಪಾನ್ಸರ್ ಮಾಡೋದು.